ಕರ್ನಾಟಕ ಸರ್ಕಾರ ಎಸ್ಸಿ ಎಸ್ಟಿ ಒಬಿಸಿ ವರ್ಗಗಳ ಮೀಸಲಾತಿ 32%ಗೆ ಹೆಚ್ಚಿಸಿ 9ನೇ ಶೆಡ್ಯೂಲ್ಗೆ ಕೇಂದ್ರ ಸರ್ಕಾರ ಸೇರಿಸಬೇಕು. 2022 ನೀಡಿದ ಕಾಯ್ದೆಗೆ ನ್ಯಾಯಾಲಯಗಳು ತಡೆಯಾಜ್ಞೆ ಹಿನ್ನೆಲೆ. ಕರ್ನಾಟಕ ನಾಟಕ ರಾಜ್ಯ ವಾಲ್ಮೀಕಿ ಸಮಾಜದ ಸಮಾನ ಮನಸ್ಕರ ವೇದಿಕೆ ವತಿಯಿಂದ ಮಾಜಿ ಸಂಸದರಾದ ಶ್ರೀ ವಿ.ಎಸ್. ಉಗ್ರಪ್ಪ ಪತ್ರಿಕಾಗೋಷ್ಠಿ ಹಾಗೂ ಮಂಡ್ಯ ಜಿಲ್ಲಾಧಿಕಾರಿರವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಇದೇ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಸಿ.ಡಿ. ಗಂಗಾಧರ್, ಕೆಪಿಸಿಸಿ ಕಾರ್ಯದರ್ಶಿಗಳಾದ ಮಂಜುನಾಥ್, ಜಿಲ್ಲಾ ಮಾಧ್ಯಮ ಸಂಚಾಲಕರಾದ ಎಲ್. ಕೃಷ್ಣ ಹಾಗೂ ಸಮುದಾಯದ ಮುಖಂಡರು ಉಪಸ್ಥಿತಿಯಲ್ಲಿದ್ದರು. ಅಥವಾ ರಾಜ್ಯ ಪ್ರದೇಶ ಕಾಂಗ್ರೆಸ್ಸಿನ ರಾಜ್ಯ ಉಪಾಧ್ಯಕ್ಷನಾಗೋ ಈ ಪತ್ರಿಕಾಗೋಷ್ಠಿಯನ್ನ ನಡೆಸ್ತಾ ಇಲ್ಲ. ನಾನು ಈ ವರ್ಗಗಳ ಒಬ್ಬ ಪ್ರತಿನಿಧಿಯಾಗಿ ಈ ವರ್ಗಗಳಿಗೆ ಕಳೆದ ಕೆಲವು ದಿವಸಗಳಿಂದ ಆಗ್ತಾ ಇರುವಂತ ಸಾಮಾಜಿಕ ನ್ಯಾಯಕ್ಕೆ ಅನ್ಯಾಯ ಆಗ್ತಾ ಇರುವಂತ ವಿಚಾರದ ಹಿನ್ನೆಲೆಯಲ್ಲಿ 4 ಕೋಟಿ ಕನ್ನಡಿಗರ ಧ್ವನಿಯಾಗಿ ಅವರ ಪರವಾಗಿ ಮಾಹಿತಿಯನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಸಾವಿರದ 1950ರಲ್ಲಿ ಯಾವ ದ ರಿಸರ್ವೇಶನ್ ಆರ್ಡರ್ ಆಫ್ 1950 ಎಸ್ಸಿ ರಿಸರ್ವೇಶನ್ ಆರ್ಡರ್, ಆಗ ಇದ್ದಂತ ಜಾತಿಗಳು ಕೇವಲ 7. ಈಗ ಆಸ್ ಆನ್ ಟುಡೇ ಶೆಡ್ಯೂಲ್ ಕಾಸ್ಟ್ ನ ಲಿಸ್ಟ್ ಅಲ್ಲಿ 101 ಜಾತಿಗಳು ನಮ್ಮ ರಾಜ್ಯದಲ್ಲಿ ಇದ್ದಾವೆ. ಆಗ ಎಸ್ಸಿ ಪಾಪ್ಯುಲೇಷನ್ 1950 ನಲ್ಲಿ ಲೆಸ್ ದೆನ್ 15% ಇತ್ತು. ಹಾಗೆ ಅದರ ಹಿನ್ನೆಲೆಯಲ್ಲಿ ಎಸ್ಟಿ 1950 ನಲ್ಲಿ 0.81%. ಈಗ ಆಸ್ ಆನ್ ಟುಡೇ ಎಸ್ಟಿ ಪಾಪ್ಯುಲೇಷನ್ ಇಟ್ ಹ್ಯಾಸ್ ಕ್ರಾಸ್ಡ್ 7%. ಆದರೂ ಸಹ ಅವತ್ತು 15 ಮತ್ತು 3% ಅನ್ನ 1958 ಗವರ್ಮೆಂಟ್ ಆರ್ಡರ್ ಅಲ್ಲಿ ಈ ವರ್ಗಗಳಿಗೆ ರಿಸರ್ವೇಶನ್ ಅನ್ನ ಕೊಟ್ಟಿದ್ದು. 15 and 16 ಆಫ್ ದ ಕಾನ್ಸ್ಟಿಟ್ಯೂಷನ್. ಕೇಂದ್ರದವರು ಮೀಸಲಾತಿ ಕೊಟ್ಟಿದ್ದಾರೆ. ಸೆಂಟ್ರಲ್ ಎಜುಕೇಶನ್ ಅಂಡ್ ಎಂಪ್ಲಾಯ್ಮೆಂಟ್ ಅಲ್ಲಿ 7.5% ಎಸ್ಟಿಗಳಿಗೆ, ಹಾಗೆ ಎಸ್ಸಿಗಳಿಗೆ 15 ಕೊಟ್ಟಿದ್ದಾರೆ. ಯಾಕಂದ್ರೆ ನ್ಯಾಷನಲ್ ಸಿನಾರಿಯೋ ತೆಗೆದುಕೊಂಡ ನಾವು ಸದನದ ಒಳಗಡೆ ಮತ್ತು ಹೊರಗಡೆ ಮಾಡಿದಂತ ಹೋರಾಟಗಳ ಹಿನ್ನೆಲೆಯಲ್ಲಿ 2019ರಲ್ಲಿ ಯಾವಾಗ ಕೊಯಲೇಷನ್ ಗವರ್ನಮೆಂಟ್ ಇತ್ತು, ಕಾಂಗ್ರೆಸ್ ಮತ್ತು ಜೆಡಿಎಸ್, ಕುಮಾರಸ್ವಾಮಿ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ನಮ್ಮ ಹೋರಾಟದ ಹಿನ್ನೆಲೆಯಲ್ಲಿ ಟರ್ಮ್ಸ್ ಆಫ್ ರೆಫರೆನ್ಸ್ ಅನ್ನ ಮಾಡಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಕಮಿಷನ್ ಅನ್ನ ಅಪಾಯಿಂಟ್ ಮಾಡಿ ಇವರಿಗೆ ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಇದೆಯಾ ಇಲ್ವಾ ಅನ್ನೋದನ್ನ ನೋಡಿ ರಿಪೋರ್ಟ್ ಕೊಡಿ ಅಂತ ಹೇಳಿದ್ರು. ಅವರು ಕೊಟ್ಟಂತ ರಿಪೋರ್ಟ್ ಅಲ್ಲಿ ಸ್ಪಷ್ಟ ಹೇಳಿದ್ದಾರೆ, ಇವರಿಗೆ ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಇಲ್ಲ ಎಸ್ಸಿಗಳಿಗೆ, ಎಸ್ಟಿಗಳಿಗೆ, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ. ಹಾಗಾಗಿ ಎಸ್ಸಿಗಳಿಗೆ 15 ಬದಲು 17 ಕೊಡಬೇಕು, ಎಸ್ಟಿಗಳಿಗೆ 3 ಬದಲು 7 ಕೊಡಬೇಕು, ಒಬಿಸಿಗಳಿಗೆ 32 ಕೊಡಬೇಕು ಅಂತ ಹೇಳಿ ಅವ್ರು ರೆಕಮೆಂಡ್ ಮಾಡಿದ್ರು. ಅಷ್ಟೇ ಅಲ್ಲ, ರೆಕಮೆಂಡೇಶನ್ ಅಲ್ಲಿ ಸ್ಪಷ್ಟ ಹೇಳಿದ್ದಾರೆ, ಸಂವಿಧಾನದ 9th ಶೆಡ್ಯೂಲ್ಗೆ 9ನೇ ಶೆಡ್ಯೂಲ್ಗೆ ದೇಶದಲ್ಲಿ ಸುಮಾರು 350ಕ್ಕೂ ಹೆಚ್ಚು ಈ ರೀತಿಯ ಕಾನೂನುಗಳನ್ನ ಸಂವಿಧಾನದ 9th ಶೆಡ್ಯೂಲ್ಗೆ ಸೇರಿಸಿದ್ದಾರೆ. ಪಕ್ಕದ ತಮಿಳುನಾಡಿನಲ್ಲಿ ರಿಸರ್ವೇಶನ್ 69 ಮಾಡಿರುವಂತದನ್ನು ಇವತ್ತು 9th ಶೆಡ್ಯೂಲ್ ದೇವೇಗೌಡರು 1991ರಲ್ಲಿ ನನ್ನ ಸಮಾಜದ ಪರ್ಯಾಯ ಪದಗಳು ಎಸ್ಟಿ ಸೇರಿಸಬೇಕಾದ್ರೆ ದೇವೇಗೌಡರು ಅವತ್ತಿನ ಪ್ರಧಾನಮಂತ್ರಿ ಆಗಿದ್ದಂತ ಸನ್ಮಾನ್ಯ ಚಂದ್ರಶೇಖರ್ ಅವರ ಮೇಲೆ ಒತ್ತಡ ತಂದು ಇದನ್ನ ಮಾಡಿಸಿಕೊಟ್ಟಿದ್ದಾರೆ. ದೇವೇಗೌಡರು ಇವತ್ತಿನ ಪ್ರಧಾನಮಂತ್ರಿಗಳ ಮೇಲೂ ಬಹಳ ಅವರಿಗೆ ಪ್ರಭಾವ ಇದೆ. ಅವರ ಮನಸ್ಸು ಮಾಡಿದರೆ ಇದನ್ನ 9th ಶೆಡ್ಯೂಲ್ಗೆ ಸೇರಿಸುವಂತದ್ದು 5 ನಿಮಿಷದ ಕೆಲಸ ದೇವೇಗೌಡರು.
ಹಾಗೆ ರಾಜ್ಯದಲ್ಲಿ ಇರುವಂತ ಇವರೆಲ್ಲ ಇದ್ದಾರಲ್ಲ ಮಹಾನ್ ಭಾವರುಗಳು, MLA ಗಳಿದ್ದಾರೆ, MLC ಗಳಿದ್ದಾರೆ, MP ಗಳಿದ್ದಾರೆ, ಬಾಯಿ ಬಿಡ್ರಯ್ಯ. ನಿಮಗೆ ಇಲ್ಲ ಅಂದ್ರೆ ಹೇಳಿ, ವಿ ಡೋಂಟ್ ವಾಂಟ್ ವೋಟ್ಸ್ ಆಫ್ SC, ST, OBC ಅಂತ ನಾವು ಕೇಳೋದಿಲ್ಲ. ನೀವು ಯಾವುದೇ ಪಕ್ಷಕ್ಕೆ ಸೇರಿರಲಿ, ಕಾಂಗ್ರೆಸ್ಗೆ ಸೇರಿರಲಿ, ಬಿಜೆಪಿಗೆ ಸೇರಿರಲಿ, JDS ಗೆ ಸೇರಿರಲಿ, ನಿಮ್ಮನ್ನ ವೋಟ್ ಹಾಕಿ ಕಳಿಸಿರುವಂತದ್ದು ನಮ್ಮ ಕಷ್ಟಗಳಿಗೆ ಸ್ಪಂದಿಸಬೇಕು, ಸಂವಿಧಾನದ ಹಕ್ಕುಗಳನ್ನ ನಮಗೆ ಕೊಡಬೇಕು. ನಾನು ಇಷ್ಟೇ ಹೇಳ್ತೇನೆ, ನಾವು ಯಾರು ಸಹ ಈ ಹಕ್ಕುಗಳಿದೆಯಲ್ಲ, ಮೀಸಲಾತಿ ಇದು ಭಿಕ್ಷೆ ಅಲ್ಲ. ಯಾರಾದರೂ ತಿಳ್ಕೊಂಡಿದ್ರೆ ಇದು ಭಿಕ್ಷೆ ಅಂತ ಹೇಳಿ ಅದು ಮೂರ್ಖತನದ ಪರಮಾವಧಿ. ನೋಡಿ, ಎಲ್ಲರೂ ಇವತ್ತು ಮೀಸಲಾತಿ, SC SC ಲೇಡಿ, ST ST ಲೇಡಿ, AA ಲೇಡಿ, BB ಲೇಡಿ, ಜನರಲ್ ಲೇಡಿ, ಲೋಕಲ್ ಅಥಾರಿಟೀಸ್ ಎಲ್ಲರೂ ರಿಸರ್ವೇಶನ್. ಮಿಸ್ಟರ್ ಮೋದಿ ಬಹಳ ಮಾತನಾಡ್ತಾರೆ. ಅಲ್ಲಿ 10% ರಿಸರ್ವೇಶನ್ಗೆ ನಾನೇ ಪಾರ್ಲಿಮೆಂಟ್ ಅಲ್ಲಿದೆ, ನಾನೇ ಆ ಬಿಲ್ ಮೇಲೆ ಮಾತನಾಡಿದ್ದೇನೆ ಆನ್ ಬಿಹಾಫ್ ಕಾಂಗ್ರೆಸ್. ತರಾತುರಿನಲ್ಲಿ ತಂದ್ರು. ಅವ್ರು ಕೇಳ್ತಾ ಇದ್ರು ಅವರಿಗೆ 10%, 50% ಮೀರಿದ್ರು ಪರವಾಗಿಲ್ಲ. ಆದ್ರೆ ಇವತ್ತು ಈ ರಾಜ್ಯದ 4 ಕೋಟಿ ಕನ್ನಡಿಗರ ಬದುಕಿನ ಸಮಸ್ಯೆ. ಯಾಕಪ್ಪ ಮಿಸ್ಟರ್ ಮೋದಿ ಸಂವಿಧಾನದ 9th ಶೆಡ್ಯೂಲ್ಗೆ ಇದನ್ನು ಸೇರಿಸ್ತಾ ಇಲ್ಲ? ನಾನು ಕೇಳ್ತೇನೆ ಬಸವರಾಜ ಬೊಮ್ಮಾಯಿ ಅವರನ್ನ, ಅಂತ ಸಮಾಜಗಳನ್ನ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಗಮನಿಸಿ ಅವರನ್ನ SC ST SC ಮಾಡಬೇಕಾಗುತ್ತೆ. ಹಾಗೆ ಯಾರು ಅಗಸರಿದ್ದಾರೆ, ದೇಶದಲ್ಲಿ 21 ರಾಜ್ಯಗಳಲ್ಲಿ ಅಗಸರು SC ಇದ್ದಾರೆ, ನಮ್ಮ ರಾಜ್ಯದಲ್ಲಿ ಇಲ್ಲ. ಸೊ ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ಒಂದು ಕುಲಶಾಸ್ತ್ರ ಅಧ್ಯಯನ, ಎರಡನೇದು ಅವರು ಯಾವ OBC ಇಂದ ಬಿಟ್ಟು ಬರಬೇಕಾದ್ರೆ ಅಷ್ಟು ಪರ್ಸೆಂಟೇಜ್ ST ಬಂದ್ರೆ ST ತರಬೇಕು, SC ಬಂದ್ರೆ SC ತರಬೇಕು, ಸೇಮ್ ಆರ್ಡರ್ಲಿ. ಹಾಗಾಗಿ ನಾವು ಅವರೆಲ್ಲರೂ ಒಟ್ಟಿಗೆ ಕುಳಿತುಕೊಂಡು ಸಾಮೂಹಿಕ ಭೋಜನವನ್ನ, ಸಾಮೂಹಿಕವಾಗಿ ಆ ರಿಸರ್ವೇಶನ್ ಅನ್ನ ಎಂಜಾಯ್ ಮಾಡ್ತೇವೆ ಅನ್ನೋದನ್ನ ಹೇಳ್ತಾ, ಆದರೆ ರಾಜ್ಯ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಇಂಥ ವರ್ಗಗಳನ್ನ ಭಿಕ್ಷುಕರನ್ನಾಗಿ ಮಾಡಕ್ ಹೋಗ್ಬಿಡಿ. ಅವ್ರ ಅರ್ಜಿ ಇಟ್ಕೊಂಡು ಬಂದು ಸರ್ ನಮ್ಮನ್ನ SC ಮಾಡಿ, ಸರ್ ನಮ್ಮನ್ನ ST ಮಾಡಿ, ಸರ್ ಮೀಸಲಾತಿ ಜಾಸ್ತಿ ಮಾಡಿ ಅನ್ನೋದಕ್ಕೆ ತರಬೇಡಿ. ಇದನ್ನ ತಂದ್ರೆ ನಾನು ಇಷ್ಟೇ ಹೇಳ್ತೇನೆ, ಎಲ್ಲದಕ್ಕೂ ಒಂದು ಮಿತಿ ಇರುತ್ತೆ. ಆ ಮಿತಿ ಮೀರಿದ್ರೆ ಈ ವರ್ಗ ಮನಸ್ಸು ಮಾಡಿದರೆ ಯಾರನ್ನ ಬೇಕಾದ್ರೂ ಅಧಿಕಾರಕ್ಕೆ ತರೋದಕ್ಕೆ ಸಾಧ್ಯತೆ ಇದೆ, ಯಾರನ್ನ ಬೇಕಾದ್ರೂ ಅಧಿಕಾರದಿಂದ ಕಿತ್ತೊಗೆಯುವಂತ ಶಕ್ತಿ ಸಾಮರ್ಥ್ಯ ಈ ವರ್ಗಕ್ಕಿದೆ. ಈ ವರ್ಗದಲ್ಲಿ ಸ್ವಲ್ಪ ಸಂಘಟನೆ ಕೊರತೆ ಇದೆ. ಬಹುಶಃ ನಿಮ್ಮ ಮೂಲಕ ಅವರಲ್ಲಿ ವಿನಂತಿ ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ, ಜಾಗೃತರಾಗಿ, ಸಂಘಟಿತರಾಗಿ. ಅಂಬೇಡ್ಕರ್ ಅದೇ ಹೇಳ್ತಾರೆ, ಮೊದಲು ಸಂಘಟಿತರಾಗಿ, ವಿಚಾರವಂತರಾಗಿ, ಎಜುಕೇಟ್ ಆಗಿ, ಆಮೇಲೆ ಹೋರಾಟ ಮಾಡುವಂತದನ್ನ ಕಲೀರಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಆ ದಿಕ್ಕಿನಲ್ಲಿ ನಮ್ಮ ಹೋರಾಟ ಇದೆ. ಇದು ನಾನು ರಾಜ್ಯದಲ್ಲಿ ಕಳೆದ 2 ತಿಂಗಳಿಂದ ಸುಮಾರು 20-22 ಜಿಲ್ಲೆಗಳ ಪ್ರವಾಸವನ್ನು ಮಾಡಿದ್ದೇನೆ. ಮೊನ್ನೆ ಚೀಫ್ ಮಿನಿಸ್ಟರ್ ಅನ್ನು ಭೇಟಿ ಮಾಡಿ ಸ್ವಾಮೀಜಿಗಳು ಇನ್ನಿತರು ಸೇರಿಕೊಂಡು ಹೋಗಿ ಅವರಿಗೆ ಮನವಿಯನ್ನ ಕೊಟ್ಟಿದ್ದೇವೆ. ನಮ್ಮ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಎಜುಕೇಶನ್ಗೆ ಮತ್ತು ಎಂಪ್ಲಾಯ್ಮೆಂಟ್ಗೆ ಕೊಡಬೇಕು ಅಂತ ಮೀಸಲಾತಿ. ದೇಶದಲ್ಲಿ, ರಾಜ್ಯದಲ್ಲಿ ಈಗಾಗಲೇ ಸಂವಿಧಾನದ ಆರ್ಟಿಕಲ್ 240 ಏನೇನು ಫೋಟೋ ಅಂದ್ರೆ ಜನಕ್ಕೆ ಒಂದಿಷ್ಟು ಮೆಸೇಜ್ ಹಂಗೆ ಮುಂದೆ ನೋಡಿ.